ಪ್ರತಿದಿನ ದೇವಸ್ಥಾನಕ್ಕೆ ಹೋದರೆ ನೀವು ಈ 11 ತೊಂದರೆಗಳಿಂದ ದೂರವಿರುತ್ತೀರಿ. ದೇವಾಲಯ ಎಂದರೆ ಮನಸ್ಸಿನಿಂದ ದೂರವಿರುವ ಸ್ಥಳ. ಮಂದಿರ ಎಂದರೆ ಮನೆ ಎಂದರ್ಥ. ದೇವಾಲಯ, ಶಿವಾಲಯ, ರಾಮದ್ವಾರ, ಗುರುದ್ವಾರ, ಜಿನಾಲಯ ಎಲ್ಲಕ್ಕೂ ಬೇರೆ ಬೇರೆ ಅರ್ಥಗಳಿವೆ. ಇತ್ತೀಚಿನ ದಿನಗಳಲ್ಲಿ ಮನೆ ಹತ್ತಿರ ದೇವಸ್ಥಾನವಿದ್ದರೂ ನಮಸ್ಕಾರ ಮಾಡುತ್ತಾ ಹೊರಡುವುದು ಕಂಡುಬರುತ್ತಿದೆ. ಇದರೊಂದಿಗೆ ನಮ್ಮ ಕರ್ತವ್ಯ ಮುಗಿದಿದೆ ಎಂದು ಅವರು ಭಾವಿಸುತ್ತಾರೆ. ಮನಸ್ಸಿನಲ್ಲಿ ನಂಬಿಕೆ ಇರಬೇಕು ಎಂದು ವಾದಿಸುತ್ತಾರೆ. ಹೀಗಾದರೆ ದೇವಸ್ಥಾನದ ಅವಶ್ಯಕತೆ ಏನು? ವಾಸ್ತವವಾಗಿ ದೇವಾಲಯದ ಹಿಂದೆ ಅಡಗಿರುವ ವಿಜ್ಞಾನ ಮತ್ತು ಆಧ್ಯಾತ್ಮಿಕತೆ ಜನರಿಗೆಲ್ಲ ತಿಳಿದಿಲ್ಲ. ದೇವಾಲಯವು ನಮ್ಮನ್ನು ಎಲ್ಲಾ ರೀತಿಯ ತೊಂದರೆಗಳಿಂದ ರಕ್ಷಿಸುತ್ತದೆ ಮತ್ತು ಪ್ರತಿದಿನ ದೇವಾಲಯಕ್ಕೆ ಹೋಗುವುದರಿಂದ ಅನೇಕ ಪ್ರಯೋಜನಗಳಿವೆ. ಆ ಸಮಸ್ಯೆಗಳು ಮತ್ತು ಪ್ರಯೋಜನಗಳೇನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. 1. ಆಕಸ್ಮಿಕ ಘಟನೆ. ನೀವು ಪ್ರತಿದಿನ ದೇವಸ್ಥಾನಕ್ಕೆ ಹೋಗುತ್ತಿದ್ದರೆ ನಿಮ್ಮ ಜೀವನದಲ್ಲಿ ಆಕಸ್ಮಿಕವಾಗಿ ಸಂಭವಿಸುವ ಅಪಘಾತ, ಕೊಲೆ, ಆತ್ಮಹತ್ಯೆ ಮುಂತಾದ ಘಟನೆಗಳನ್ನು ತಪ್ಪಿಸಬಹುದು. ನಕಾರಾತ್ಮಕತೆಯು ನಿಮ್ಮ ಜೀವನದಿಂದ ದೂರವಿರುತ್ತದೆ. 2. ದೆವ್ವ. ದೇವಸ್ಥಾನಕ್ಕೆ ಹೋಗುವ ವ್ಯಕ್ತಿಯ ಮನಸ್ಸಿನಲ್ಲಿ ಸಾಕಷ್ಟು ಸಕಾರಾತ್ಮಕತೆ ಮತ್ತು ಆಧ್ಯಾತ್ಮಿಕ ಶಕ್ತಿ ಇರುತ್ತದೆ. ಇದರಿಂದಾಗಿ ಅವನ ಸುತ್ತಲಿನ ನಕಾರಾತ್ಮಕ ಶಕ್ತಿಯು ಅವನ ಬಳಿಗೆ ಬರುವುದಿಲ್ಲ. ನೀವು ಈ ಶಕ್ತಿಯನ್ನು ದೆವ್ವ, ರಕ್ತಪಿಶಾಚಿ ಅಥವಾ ಪ್ರೇತ ಎಂದು ಕರೆಯಬಹುದು. ದೇವಸ್ಥಾನಕ್ಕೆ ಹೋದವನು ಭಯಮುಕ್ತ ಜೀವನ ನಡೆಸುತ್ತಾನೆ. 3. ಗ್ರಹಗಳ ಅಡಚಣೆ. ನೀವು ಪ್ರತಿದಿನ ದೇವಸ್ಥಾನಕ್ಕೆ ಹೋದರೆ ಯಾವುದೇ ರೀತಿಯ ಗ್ರಹಗಳು ಮತ್ತು ರಾಶಿಗಳು ನಿಮ್ಮ ಮೇಲೆ ಯಾವುದೇ ಕೆಟ್ಟ ಪರಿಣಾಮ ಬೀರುವುದಿಲ್ಲ. ನೀವು ಗ್ರಹಗಳ ಅಡೆತಡೆಗಳಿಂದ ಮುಕ್ತರಾಗಿರುತ್ತೀರಿ. ಮಂಗಳ ದೋಷ, ಶನಿ ಅಥವಾ ಇನ್ನಾವುದೋ ಗ್ರಹ ಸಾಡೇಸಾತಿ, ಅದಯ ಅಥವಾ ರಾಹುವಿನ ಮಹಾದಶದಿಂದ ಅಡ್ಡಿ ಉಂಟಾದರೆ ಭಯಪಡುವ ಅಗತ್ಯವಿಲ್ಲ. 4. ರೋಗ ಅಥವಾ ಅನಾರೋಗ್ಯ. ದೇವಸ್ಥಾನಕ್ಕೆ ಹೋಗುವ ಮೂಲಕ ನೀವು ದೇವಸ್ಥಾನದ ನಿಯಮಗಳನ್ನು ಪಾಲಿಸುತ್ತೀರಿ. ನೀವು ಉಪವಾಸ ಮತ್ತು ಪಾರಾಯಣವನ್ನು ನಂಬಿದರೆ ಮತ್ತು ಚಿಂತನಶೀಲವಾಗಿ ತಿನ್ನಿರಿ ಮತ್ತು ಕುಡಿಯುತ್ತಿದ್ದರೆ ನೀವು ಯಾವುದೇ ರೀತಿಯ ಕಾಯಿಲೆ ಅಥವಾ ಅನಾರೋಗ್ಯದಿಂದ ಬಳಲುವುದಿಲ್ಲ. 5. ದುಃಖ ಮತ್ತು ಚಿಂತನೆ. ದೇವಸ್ಥಾನಕ್ಕೆ ಹೋಗುವುದರಿಂದ ಮನಸ್ಸಿನಲ್ಲಿ ನಂಬಿಕೆ ಮತ್ತು ಆತ್ಮವಿಶ್ವಾಸ ಬರುತ್ತದೆ. ಇದರಿಂದಾಗಿ ಮನಸ್ಸಿನಲ್ಲಿ ಯಾವುದೇ ರೀತಿಯ ದುಃಖ ಮತ್ತು ಚಿಂತನೆ ಇರುವುದಿಲ್ಲ. ವ್ಯಕ್ತಿಯು ಎಲ್ಲಾ ಸಂದರ್ಭಗಳಲ್ಲೂ ಸಮಚಿತ್ತದಿಂದ ಇರುತ್ತಾನೆ. ಸಮಚಿತ್ತತೆ ಎಂದರೆ ಭಾವನೆಗಳಲ್ಲಿ ಹರಿಯುವುದಿಲ್ಲ ಅಥವಾ ಕಠಿಣವಾಗುವುದಿಲ್ಲ. ಅವನಿಗೆ ಪ್ರತಿಯೊಂದು ಸನ್ನಿವೇಶವೂ ಸಹಜ. 6. ಕೋರ್ಟ್, ಜೈಲು. ದೇವಸ್ಥಾನಕ್ಕೆ ಭೇಟಿ ನೀಡುವ ಮೂಲಕ ಒಬ್ಬ ವ್ಯಕ್ತಿಯು ಸರಿ ಮತ್ತು ತಪ್ಪುಗಳನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುತ್ತಾನೆ. ಅವರು ಯಾವುದೇ ರೀತಿಯ ಅನಗತ್ಯ ಜಗಳಕ್ಕೆ ಇಳಿಯುವುದಿಲ್ಲ. ರಸ್ತೆಯಲ್ಲಿ ಬಿದ್ದಿರುವ ಕಲ್ಲು ಅಥವಾ ಗುಂಡಿಯನ್ನು ನೋಡಿದ ನಂತರ ನಾವು ನಮ್ಮ ಕಾರನ್ನು ಅದರಿಂದ ರಕ್ಷಿಸಿಕೊಳ್ಳುತ್ತೇವೆ. ಅದೇ ರೀತಿಯಲ್ಲಿ ವ್ಯಕ್ತಿಯು ತನ್ನ ಪ್ರಾಣವನ್ನು ಗುಂಡಿಗಳಿಂದ ರಕ್ಷಿಸುತ್ತಾನೆ. 7. ತಂತ್ರ, ಮರಣ, ಸಂಮೋಹನ, ಹುಚ್ಚುತನ. ದೇವಸ್ಥಾನಕ್ಕೆ ಭೇಟಿ ನೀಡುವ ವ್ಯಕ್ತಿಯ ಯಾವುದೇ ಶತ್ರು, ಯಾವುದೇ ದುಷ್ಟ ಜ್ಞಾನದ ಮೂಲಕ ಯಾವುದಕ್ಕೂ ಹಾನಿ ಮಾಡುವುದಿಲ್ಲ. ಅನೇಕ ಜನರು ತಮ್ಮ ಕಾರ್ಯಗಳು ಅಥವಾ ನಡವಳಿಕೆಯಿಂದ ಜನರನ್ನು ಕೋಪಗೊಳಿಸುತ್ತಾರೆ. ಇದು ಅವರ ಶತ್ರುಗಳನ್ನು ಹೆಚ್ಚಿಸುತ್ತದೆ. ದುರ್ಬಲ ಶತ್ರುಗಳು ಯಾವಾಗಲೂ ಮುಂದೆ ಜಗಳವಾಡುವುದಿಲ್ಲ ಮತ್ತು ಮೂಢನಂಬಿಕೆಯ ವರ್ಗದಲ್ಲಿ ಇರಿಸಲಾಗಿರುವ ಇಂತಹ ಕೆಲಸಗಳನ್ನು ಬೆನ್ನ ಹಿಂದೆ ಮಾಡುತ್ತಾರೆ. ದೇವಸ್ಥಾನಕ್ಕೆ ಹೋಗುವವರೆಗೂ ಯಾವುದೇ ವ್ಯತ್ಯಾಸವಾಗುವುದಿಲ್ಲ. 8. ಸಾಲದಿಂದ ಮುಕ್ತಿ. ದೇವಸ್ಥಾನಕ್ಕೆ ಹೋದವರ ಜೀವನದಲ್ಲಿ ಸಾಲದ ಸುಳಿಯಲ್ಲಿ ಮುಳುಗುವಷ್ಟು
ತೊಂದರೆಗಳು ಇರುವುದಿಲ್ಲ. ಸ್ವಲ್ಪ ಸಾಲ ಇದ್ದರೂ ಪರವಾಗಿಲ್ಲ. ಬುದ್ಧಿವಂತಿಕೆಯಿಂದ ಸಾಲ ತೆಗೆದುಕೊಳ್ಳಿ. ಅದಕ್ಕಿಂತ ಜಾಸ್ತಿಯಾದರೆ ದೇವಸ್ಥಾನದಿಂದಲೇ ಹಣ ಪಡೆಯುವ ಮಾರ್ಗ ಖಂಡಿತ ಇದೆ. ಮನಸ್ಸಿನ ದೇವಾಲಯದಲ್ಲಿ ನಂಬಿಕೆ ಇದ್ದರೆ ವ್ಯಕ್ತಿಯು ಈ ಅಡಚಣೆಯಿಂದ ಮುಕ್ತನಾಗುತ್ತಾನೆ. 9. ಉದ್ಯೋಗ. ನೀವು ನಿರುದ್ಯೋಗಿಗಳಾಗಿದ್ದರೆ ಅಥವಾ ನಿಮ್ಮ ವ್ಯಾಪಾರವು ನಡೆಯುತ್ತಿಲ್ಲವಾದರೆ ಖಂಡಿತವಾಗಿಯೂ ನೀವು ಪ್ರತಿದಿನ ದೇವಸ್ಥಾನಕ್ಕೆ ಹೋಗಬೇಕು. ನೀವು ಶೀಘ್ರದಲ್ಲೇ ಯಶಸ್ಸನ್ನು ಪಡೆಯುತ್ತೀರಿ. ಆದರೆ ಪ್ರತಿದಿನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸುವವನಿಗೆ ಈ ಸಮಸ್ಯೆ ಇರುವುದಿಲ್ಲ. ಒಂದು ವೇಳೆ ಬಂದರೂ ಮನಸ್ಸಿನ ಮೇಲೆ ಭಾರ ಹಾಕಿಕೊಳ್ಳದೆ ಕೆಲಸ ಮಾಡುತ್ತಾ ಸಫಲನಾಗುತ್ತಾನೆ. 10. ಒತ್ತಡ ಅಥವಾ ಆತಂಕ. ಅನೇಕ ಜನರು ಅನಗತ್ಯ ಭಯ ಮತ್ತು ಆತಂಕದಿಂದ ಬಳಲುತ್ತಿದ್ದಾರೆ. ಇದರಿಂದಾಗಿ ಅವರು ಒತ್ತಡದಲ್ಲಿ ಬದುಕಲು ಪ್ರಾರಂಭಿಸುತ್ತಾರೆ. ಅನೇಕ ರೀತಿಯ ಕಾಯಿಲೆಗಳಿಂದ ಬಳಲುತ್ತಿರಬಹುದು. ಆದರೆ ಇದೆಲ್ಲವೂ ದೇವಸ್ಥಾನಕ್ಕೆ ಹೋಗುವವರ ಹೃದಯ ಮತ್ತು ಮನಸ್ಸಿನಲ್ಲಿ ಉಳಿಯುವುದಿಲ್ಲ. 11. ಗ್ರಹ ವೈಷಮ್ಯ. ಪ್ರತಿದಿನ ದೇವಸ್ಥಾನಕ್ಕೆ ಹೋಗುವವರ ಮನಸ್ಸಿನಲ್ಲಿ ಮತ್ತು ಮೆದುಳಿನಲ್ಲಿ ಯಾವುದೇ ವೈಷಮ್ಯ ಅಥವಾ ಕೋಪ ಇರುವುದಿಲ್ಲ. ಮನೆಯ ಇತರ ಸದಸ್ಯರು ತಮ್ಮೊಂದಿಗೆ ಜಗಳವಾಡಿದರೆ ಅಥವಾ ಮನೆಯಲ್ಲಿ ಏನಾದರೂ ತೊಂದರೆಯಾದರೆ ಅದನ್ನು ಬುದ್ಧಿವಂತಿಕೆಯಿಂದ ನಿಭಾಯಿಸುತ್ತಾರೆ ಮತ್ತು ವಾತಾವರಣವನ್ನು ಆಹ್ಲಾದಕರವಾಗಿರಿಸುತ್ತಾರೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.